ಓಕೆ, ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದ್ದೆ. ಏನು ಈ ಕುಂಭಮೇಳ? ಏನು ಈ ಕುಂಭಮೇಳ? ಕುಂಭಮೇಳ ಸಾಧಾರಣವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಹೌದಾ? ಮತ್ತು 12 ವರ್ಷ ಅಂದರು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುತ್ತೆ. ಓಹೋ, ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಅಂದರೆ 12 × 12. ಇದು ಪೂರ್ಣ ಕುಂಭಮೇಳ. ಈಗ ನಡೆಯುತ್ತಿರೋದು ಮಹಾಕುಂಭಮೇಳ. ಪವಿತ್ರ ನದಿಗಳ ಸಂಘದಲ್ಲಿ ಕುಂಭಮೇಳ ನಡೆಯುತ್ತೆ. ಹರಿದ್ವಾರ, ಉತ್ತರಾಖಂಡ್, ಗಂಗಾ ನದಿಯ ದಡದಲ್ಲಿ ನಡೆಯುತ್ತೆ. ಉಜ್ಜಯಿನಿ, ಮಧ್ಯಪ್ರದೇಶ, ಶಿಪ್ರಾ ದಡದಲ್ಲಿ ನಡೆಯುತ್ತೆ. ಮಹಾರಾಷ್ಟ್ರ, ನಾಸಿಕ್, ಗೋದಾವರಿ ದಡದಲ್ಲಿ ನಡೆಯುತ್ತೆ. ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಯ ಸಂಗಮವಂತೆ ಇದು. ಈ 4 ಪ್ರದೇಶಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಭಾಳ ಮುಖ್ಯವಾಗಿ ಈ 4 ಪ್ರದೇಶಗಳಲ್ಲಿ ಯಾಕೆ ನಡೆಯುತ್ತೆ ಅಂತಂದರೆ, ಪುರಾಣದ ಪ್ರಕಾರ ಸಮುದ್ರ ಮಥನವಾಗುವಾಗ ಅಮೃತ ಬರುತ್ತೆ, ಮೋಹಿನಿ ಎಲ್ಲ ನಾವು ಕೇಳಿದ್ದೀವಿ. ಆ ಅಮೃತದ 4 ಬಿಂದುಗಳು ಈ ಜಾಗದಲ್ಲಿ ಬೀಳುತ್ತಂತೆ, 1 2 3 4. ಹಾಗಾಗಿ ಈ ಕುಂಭಮೇಳದ ಸಂದರ್ಭದಲ್ಲಿ ಆ ಜಾಗ ಭಾಳ ಪವಿತ್ರತೆಯನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಮಿಂದೆದ್ದರೆ ಸರ್ವ ಪಾಪಗಳು ನಾಶವಾಗುತ್ತೆ. ವಿಶೇಷ ಏನಪ್ಪ ಅಂತಂದರೆ, ಗಂಗಾ ನದಿಯೇ ನಮಗೆ ಪರಮ ಪವಿತ್ರ. ಗಂಗೆ, ಯಮುನೆ, ಸರಸ್ವತಿ ಹೇಗೆ ಅಂತಂದರೆ, ಸಾಧಾರಣವಾಗಿ ನಮ್ಮ ನೀವು ಗಂಗಾ ನದಿಯ ಒಂದು 5 ಲೀಟ್ರ್ ನೀರು ತಗೊಂಬನ್ನಿ. ನೆಕ್ಸ್ಟ್ ಮನೆ 5 ಲೀಟ್ರ್ ಯಾವುದಾದ್ರೂ ನೀರು ಅಥವಾ ಇದನ್ನು ಒಟ್ಟೊಟ್ಟಿಗಿಟ್ಟ ನಂತರ ಒಂದು ವಾರದಲ್ಲಿ ಬಿಸ್ಲರಿ ವಾಟ್ರೆಲ್ಲ ಹಾಳಾಗ್ಬಿಡ್ತದೆ. ಗಂಗಾ ನದಿ ಹಾಳಾಗೋದು. ಅದು ಯಾಕೆ ಹಾಳಾಗ್ತಿಲ್ಲ ಅನ್ನೋದು ಈಗಲೂ ಕೂಡ ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ಲ. ಆದರೆ ನಾವು ಗಂಗಾ ನದಿನ ಹಾಳು ಮಾಡ್ಕೊಂಡ್ವಿ. ಆದರೆ ನರೇಂದ್ರ ಮೋದಿಯವರು ಬಂದ ಕಾರಣಕ್ಕಾಗಿ ನಮಾಮಿ ಗಂಗೆ, ಅದಕ್ಕೂ ತಮಾಷೆ ಮಾಡಿದರು ತುಂಬ ಜನ. ನಮಾಮಿ ಗಂಗೆ ಪರಿಶುದ್ಧ ಮಾಡುವಂಥ ಪ್ರಯತ್ನಗಳು, ಕ್ಲೀನ್ ಮಾಡುವಂಥ ಪ್ರಯತ್ನಗಳಾಗ್ತಾಯಿದೆ. ಓಕೆ, ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದ್ದೆ. ಏನು ಈ ಕುಂಭಮೇಳ? ಏನು ಈ ಕುಂಭಮೇಳ? ಕುಂಭಮೇಳ ಸಾಧಾರಣವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಹೌದಾ? ಮತ್ತು 12 ವರ್ಷ ಅಂದರು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುತ್ತೆ. ಓಹೋ, ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಅಂದರೆ 12 × 12. ಇದು ಪೂರ್ಣ ಕುಂಭಮೇಳ. ಈಗ ನಡೆಯುತ್ತಿರೋದು ಮಹಾಕುಂಭಮೇಳ. ಪವಿತ್ರ ನದಿಗಳ ಸಂಘದಲ್ಲಿ ಕುಂಭಮೇಳ ನಡೆಯುತ್ತೆ. ಹರಿದ್ವಾರ, ಉತ್ತರಾಖಂಡ್, ಗಂಗಾ ನದಿಯ ದಡದಲ್ಲಿ ನಡೆಯುತ್ತೆ. ಉಜ್ಜಯಿನಿ, ಮಧ್ಯಪ್ರದೇಶ, ಶಿಪ್ರಾ ದಡದಲ್ಲಿ ನಡೆಯುತ್ತೆ. ಮಹಾರಾಷ್ಟ್ರ, ನಾಸಿಕ್, ಗೋದಾವರಿ ದಡದಲ್ಲಿ ನಡೆಯುತ್ತೆ. ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಯ ಸಂಗಮವಂತೆ ಇದು. ಈ 4 ಪ್ರದೇಶಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಭಾಳ ಮುಖ್ಯವಾಗಿ ಈ 4 ಪ್ರದೇಶಗಳಲ್ಲಿ ಯಾಕೆ ನಡೆಯುತ್ತೆ ಅಂತಂದರೆ, ಪುರಾಣದ ಪ್ರಕಾರ ಸಮುದ್ರ ಮಥನವಾಗುವಾಗ ಅಮೃತ ಬರುತ್ತೆ, ಮೋಹಿನಿ ಎಲ್ಲ ನಾವು ಕೇಳಿದ್ದೀವಿ. ಆ ಅಮೃತದ 4 ಬಿಂದುಗಳು ಈ ಜಾಗದಲ್ಲಿ ಬೀಳುತ್ತಂತೆ, 1 2 3 4. ಹಾಗಾಗಿ ಈ ಕುಂಭಮೇಳದ ಸಂದರ್ಭದಲ್ಲಿ ಆ ಜಾಗ ಭಾಳ ಪವಿತ್ರತೆಯನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಮಿಂದೆದ್ದರೆ ಸರ್ವ ಪಾಪಗಳು ನಾಶವಾಗುತ್ತೆ. ವಿಶೇಷ ಏನಪ್ಪ ಅಂತಂದರೆ, ಗಂಗಾ ನದಿಯೇ ನಮಗೆ ಪರಮ ಪವಿತ್ರ. ಗಂಗೆ, ಯಮುನೆ, ಸರಸ್ವತಿ ಹೇಗೆ ಅಂತಂದರೆ, ಸಾಧಾರಣವಾಗಿ ನಮ್ಮ ನೀವು ಗಂಗಾ ನದಿಯ ಒಂದು 5 ಲೀಟ್ರ್ ನೀರು ತಗೊಂಬನ್ನಿ. ನೆಕ್ಸ್ಟ್ ಮನೆ 5 ಲೀಟ್ರ್ ಯಾವುದಾದ್ರೂ ನೀರು ಅಥವಾ ಇದನ್ನು ಒಟ್ಟೊಟ್ಟಿಗಿಟ್ಟ ನಂತರ ಒಂದು ವಾರದಲ್ಲಿ ಬಿಸ್ಲರಿ ವಾಟ್ರೆಲ್ಲ ಹಾಳಾಗ್ಬಿಡ್ತದೆ. ಗಂಗಾ ನದಿ ಹಾಳಾಗೋದು. ಅದು ಯಾಕೆ ಹಾಳಾಗ್ತಿಲ್ಲ ಅನ್ನೋದು ಈಗಲೂ ಕೂಡ ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ಲ. ಆದರೆ ನಾವು ಗಂಗಾ ನದಿನ ಹಾಳು ಮಾಡ್ಕೊಂಡ್ವಿ. ಆದರೆ ನರೇಂದ್ರ ಮೋದಿಯವರು ಬಂದ ಕಾರಣಕ್ಕಾಗಿ ನಮಾಮಿ ಗಂಗೆ, ಅದಕ್ಕೂ ತಮಾಷೆ ಮಾಡಿದರು ತುಂಬ ಜನ. ನಮಾಮಿ ಗಂಗೆ ಪರಿಶುದ್ಧ ಮಾಡುವಂಥ ಪ್ರಯತ್ನಗಳು, ಕ್ಲೀನ್ ಮಾಡುವಂಥ ಪ್ರಯತ್ನಗಳಾಗ್ತಾಯಿದೆ. ಓಕೆ, ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದ್ದೆ. ಏನು ಈ ಕುಂಭಮೇಳ? ಏನು ಈ ಕುಂಭಮೇಳ? ಕುಂಭಮೇಳ ಸಾಧಾರಣವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಹೌದಾ? ಮತ್ತು 12 ವರ್ಷ ಅಂದರು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುತ್ತೆ. ಓಹೋ, ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಅಂದರೆ 12 × 12. ಇದು ಪೂರ್ಣ ಕುಂಭಮೇಳ. ಈಗ ನಡೆಯುತ್ತಿರೋದು ಮಹಾಕುಂಭಮೇಳ. ಪವಿತ್ರ ನದಿಗಳ ಸಂಘದಲ್ಲಿ ಕುಂಭಮೇಳ ನಡೆಯುತ್ತೆ. ಹರಿದ್ವಾರ, ಉತ್ತರಾಖಂಡ್, ಗಂಗಾ ನದಿಯ ದಡದಲ್ಲಿ ನಡೆಯುತ್ತೆ. ಉಜ್ಜಯಿನಿ, ಮಧ್ಯಪ್ರದೇಶ, ಶಿಪ್ರಾ ದಡದಲ್ಲಿ ನಡೆಯುತ್ತೆ. ಮಹಾರಾಷ್ಟ್ರ, ನಾಸಿಕ್, ಗೋದಾವರಿ ದಡದಲ್ಲಿ ನಡೆಯುತ್ತೆ. ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಯ ಸಂಗಮವಂತೆ ಇದು. ಈ 4 ಪ್ರದೇಶಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಭಾಳ ಮುಖ್ಯವಾಗಿ ಈ 4 ಪ್ರದೇಶಗಳಲ್ಲಿ ಯಾಕೆ ನಡೆಯುತ್ತೆ ಅಂತಂದರೆ, ಪುರಾಣದ ಪ್ರಕಾರ ಸಮುದ್ರ ಮಥನವಾಗುವಾಗ
ಅಮೃತ ಬರುತ್ತೆ, ಮೋಹಿನಿ ಎಲ್ಲ ನಾವು ಕೇಳಿದ್ದೀವಿ. ಆ ಅಮೃತದ 4 ಬಿಂದುಗಳು ಈ ಜಾಗದಲ್ಲಿ ಬೀಳುತ್ತಂತೆ, 1 2 3 4. ಹಾಗಾಗಿ ಈ ಕುಂಭಮೇಳದ ಸಂದರ್ಭದಲ್ಲಿ ಆ ಜಾಗ ಭಾಳ ಪವಿತ್ರತೆಯನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಮಿಂದೆದ್ದರೆ ಸರ್ವ ಪಾಪಗಳು ನಾಶವಾಗುತ್ತೆ. ವಿಶೇಷ ಏನಪ್ಪ ಅಂತಂದರೆ ಗಂಗಾ ನದಿಯೇ ನಮಗೆ ಪರಮ ಪವಿತ್ರ. ಗಂಗೆ, ಯಮುನೆ, ಸರಸ್ವತಿ ಹೇಗೆ ಅಂತಂದರೆ ಸಾಧಾರಣವಾಗಿ ನಮ್ಮ ನೀವು ಗಂಗಾ ನದಿಯ ಒಂದು 5 ಲೀಟ್ರ್ ನೀರು ತಗೊಂಬನ್ನಿ. ನೆಕ್ಸ್ಟ್ ಮನೆ 5 ಲೀಟ್ರ್ ಯಾವುದಾದ್ರೂ ನೀರು ಅಥವಾ ಇದನ್ನು ಒಟ್ಟೊಟ್ಟಿಗಿಟ್ಟ ನಂತರ ಒಂದು ವಾರದಲ್ಲಿ ಈ ಬಿಸ್ಲರಿ ವಾಟರ್ ಎಲ್ಲ ಹಾಳಾಗ್ಬಿಡ್ತದೆ, ಗಂಗಾ ನದಿ ಹಾಳಾಗೋದು. ಅದು ಯಾಕೆ ಹಾಳಾಗ್ತಿಲ್ಲ ಅನ್ನೋದು ಈಗಲೂ ಕೂಡ ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ಲ. ಆದರೆ ನಾವು ಗಂಗಾ ನದಿನ ಹಾಳು ಮಾಡ್ಕೊಂಡ್ವಿ. ಆದರೆ ನರೇಂದ್ರ ಮೋದಿಯವರು ಬಂದ ಕಾರಣಕ್ಕಾಗಿ ನಮಾಮಿ ಗಂಗೆ, ಅದಕ್ಕೂ ತಮಾಷೆ ಮಾಡಿದರು ತುಂಬ ಜನ. ನಮಾಮಿ ಗಂಗೆ ಪರಿಶುದ್ಧ ಮಾಡುವಂಥ ಪ್ರಯತ್ನಗಳು, ಕ್ಲೀನ್ ಮಾಡುವಂಥ ಪ್ರಯತ್ನಗಳಾಗ್ತಾಯಿದೆ. ಓಕೆ, ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದೆ. ಏನು ಈ ಕುಂಭಮೇಳ? ಕುಂಭಮೇಳ ಸಾಧಾರಣವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಹೌದಾ? ಮತ್ತು 12 ವರ್ಷ ಅಂದರು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುತ್ತೆ. ಓಹೋ, ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಅಂದರೆ 12 × 12. ಇದು ಪೂರ್ಣ ಕುಂಭಮೇಳ. ಈಗ ನಡೆಯುತ್ತಿರೋದು ಮಹಾಕುಂಭಮೇಳ. ಪವಿತ್ರ ನದಿಗಳ ಸಂಘದಲ್ಲಿ ಕುಂಭಮೇಳ ನಡೆಯುತ್ತೆ. ಹರಿದ್ವಾರ, ಉತ್ತರಾಖಂಡ್, ಗಂಗಾ ನದಿಯ ದಡದಲ್ಲಿ ನಡೆಯುತ್ತೆ. ಉಜ್ಜಯಿನಿ, ಮಧ್ಯಪ್ರದೇಶ, ಶಿಪ್ರಾ ದಡದಲ್ಲಿ ನಡೆಯುತ್ತೆ. ಮಹಾರಾಷ್ಟ್ರ, ನಾಸಿಕ್, ಗೋದಾವರಿ ದಡದಲ್ಲಿ ನಡೆಯುತ್ತೆ. ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಯ ಸಂಗಮವಂತೆ ಇದು. ಈ 4 ಪ್ರದೇಶಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಭಾಳ ಮುಖ್ಯವಾಗಿ ಈ 4 ಪ್ರದೇಶಗಳಲ್ಲಿ ಯಾಕೆ ನಡೆಯುತ್ತೆ ಅಂತಂದರೆ, ಪುರಾಣದ ಪ್ರಕಾರ ಸಮುದ್ರ ಮಥನವಾಗುವಾಗ ಅಮೃತ ಬರುತ್ತೆ, ಮೋಹಿನಿ ಎಲ್ಲ ನಾವು ಕೇಳಿದ್ದೀವಿ. ಆ ಅಮೃತದ 4 ಬಿಂದುಗಳು ಈ ಜಾಗದಲ್ಲಿ ಬೀಳುತ್ತಂತೆ, 1 2 3 4. ಹಾಗಾಗಿ ಈ ಕುಂಭಮೇಳದ ಸಂದರ್ಭದಲ್ಲಿ ಆ ಜಾಗ ಭಾಳ ಪವಿತ್ರತೆಯನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಮಿಂದೆದ್ದರೆ ಸರ್ವ ಪಾಪಗಳು ನಾಶವಾಗುತ್ತೆ. ವಿಶೇಷ ಏನಪ್ಪ ಅಂತಂದರೆ ಗಂಗಾ ನದಿಯೇ ನಮಗೆ ಪರಮ ಪವಿತ್ರ. ಗಂಗೆ, ಯಮುನೆ, ಸರಸ್ವತಿ ಹೇಗೆ ಅಂತಂದರೆ ಸಾಧಾರಣವಾಗಿ ನಮ್ಮ ನೀವು ಗಂಗಾ ನದಿಯ ಒಂದು 5 ಲೀಟ್ರ್ ನೀರು ತಗೊಂಬನ್ನಿ. ನೆಕ್ಸ್ಟ್ ಮನೆ 5 ಲೀಟ್ರ್ ಯಾವುದಾದ್ರೂ ನೀರು ಅಥವಾ ಇದನ್ನು ಒಟ್ಟೊಟ್ಟಿಗಿಟ್ಟ ನಂತರ ಒಂದು ವಾರದಲ್ಲಿ ಈ ಬಿಸ್ಲರಿ ವಾಟರ್ ಎಲ್ಲ ಹಾಳಾಗ್ಬಿಡ್ತದೆ, ಗಂಗಾ ನದಿ ಹಾಳಾಗೋದು. ಅದು ಯಾಕೆ ಹಾಳಾಗ್ತಿಲ್ಲ ಅನ್ನೋದು ಈಗಲೂ ಕೂಡ ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ಲ. ಆದರೆ ನಾವು ಗಂಗಾ ನದಿನ ಹಾಳು ಮಾಡ್ಕೊಂಡ್ವಿ. ಆದರೆ ನರೇಂದ್ರ ಮೋದಿಯವರು ಬಂದ ಕಾರಣಕ್ಕಾಗಿ ನಮಾಮಿ ಗಂಗೆ, ಅದಕ್ಕೂ ತಮಾಷೆ ಮಾಡಿದರು ತುಂಬ ಜನ. ನಮಾಮಿ ಗಂಗೆ ಪರಿಶುದ್ಧ ಮಾಡುವಂಥ ಪ್ರಯತ್ನಗಳು, ಕ್ಲೀನ್ ಮಾಡುವಂಥ ಪ್ರಯತ್ನಗಳಾಗ್ತಾಯಿದೆ. ಓಕೆ, ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದೆ. ಏನು ಈ ಕುಂಭಮೇಳ? ಕುಂಭಮೇಳ ಸಾಧಾರಣವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಹೌದಾ? ಮತ್ತು 12 ವರ್ಷ ಅಂದರು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುತ್ತೆ. ಓಹೋ, ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಅಂದರೆ 12 × 12. ಇದು ಪೂರ್ಣ ಕುಂಭಮೇಳ. ಈಗ ನಡೆಯುತ್ತಿರೋದು ಮಹಾಕುಂಭಮೇಳ. ಪವಿತ್ರ ನದಿಗಳ ಸಂಘದಲ್ಲಿ ಕುಂಭಮೇಳ ನಡೆಯುತ್ತೆ. ಹರಿದ್ವಾರ, ಉತ್ತರಾಖಂಡ್, ಗಂಗಾ ನದಿಯ ದಡದಲ್ಲಿ ನಡೆಯುತ್ತೆ. ಉಜ್ಜಯಿನಿ, ಮಧ್ಯಪ್ರದೇಶ, ಶಿಪ್ರಾ ದಡದಲ್ಲಿ ನಡೆಯುತ್ತೆ. ಮಹಾರಾಷ್ಟ್ರ, ನಾಸಿಕ್, ಗೋದಾವರಿ ದಡದಲ್ಲಿ ನಡೆಯುತ್ತೆ. ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಯ ಸಂಗಮವಂತೆ ಇದು. ಈ 4 ಪ್ರದೇಶಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಭಾಳ ಮುಖ್ಯವಾಗಿ ಈ 4 ಪ್ರದೇಶಗಳಲ್ಲಿ ಯಾಕೆ ನಡೆಯುತ್ತೆ ಅಂತಂದರೆ, ಪುರಾಣದ ಪ್ರಕಾರ ಸಮುದ್ರ ಮಥನವಾಗುವಾಗ